ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮನೆ ಮಗ ಮುರಳಿ ಮಾತಾಡ್ತಿರೋದು. ಬಂದಿದ್ದೀನಿ ಒಂದು ಹೊಸ ಬ್ಲಾಗ್ ಜೊತೆ. ಇವತ್ತು ನಮ್ಮ ಪಯಣ ಯಾವ ಕಡೆಗೆ ಅಂದರೆ, ನಾವು ಕೊಡ್ಲಿಪೇಟೆ ಸೈಡ್ ಹೋಗ್ತಾ ಇದ್ದೀವಿ. ಒಂದು ಗಾಡಿ ಕೊಡ್ಲಿಪೇಟೆ ಸೈಡ್ ಹೋಗ್ತಾ ಇದೆ, ಮತ್ತೊಂದು ಗಾಡಿ ಬಂದು ಅಕ್ಕಲಗೂಡು ಇದೆಯಲ್ಲ, ನಮ್ಮ ಫ್ಯಾಕ್ಟ್ರಿ ಅಂಕನಾಯಕನಹಳ್ಳಿಯಿಂದ ಪಕ್ಕದಲ್ಲಿ ವಡ್ರಳ್ಳಿ ಅಂತ ಬರುತ್ತೆ. ಅಕ್ಕಲಗೂಡು ಸುತ್ತಮುತ್ತಲಿನ ಜನಕ್ಕೆ ಗೊತ್ತು. ಸೊ ಅಲ್ಲಿ ವಡ್ರಳ್ಳಿಗೆ ಹೋಗ್ತಾ ಇದ್ದಾರೆ ಒಂದು ಟೀಮ್ ಬಂದು ಇಲ್ಲಿ ದೊಡ್ಡಕುಂದೂರು ಹತ್ರ ಹೋಗ್ತಿದ್ದಾರೆ. ನೆನೆನೂ ಅಲ್ಲೇ ಕೆಲಸ ಮಾಡಿದರು. ನಾವು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ 3-4 ದಿವಸದಿಂದ. ಬರೀ ರೀಸನ್ನೇ ಹೇಳ್ಕೊಬರೋದಾಯಿತು. ಸೊ ಏನಪ್ಪ ಅಂದರೆ, ಮೊಬೈಲ್ ಇಟ್ಕೊಂಡು ವ್ಲಾಗ್ ಮಾಡೋಕ್ಕೆ, ಕಾರ್ ಓಡ್ಸೋಕ್ಕೆ ಕಷ್ಟ ಆಗ್ತಾಯಿತ್ತು. ಯಾರು ಅಡ್ಡ ಬರ್ತಿದ್ರು. ಸುಮ್ಮನೆ ರಿಸ್ಕ್ ಯಾಕೆ ತಗೊಳ್ಳೋದು ಅಂತ ಹೇಳಿ, ಇದು ನಾವು ಹಾಕಿರೋ ಕಾಂಪೌಂಡಿಂದ ಕಾಣ್ತಾ ಇರೋದು. ಸುಮ್ಮನೆ ರಿಸ್ಕ್ ಯಾಕೆ ತಗೊಳ್ಳೋದು ಅಂತ ಮೊಬೈಲ್ ಹೋಲ್ಡ್ರ್ ಆರ್ಡ್ರ್ ಮಾಡಿದ್ದೆ, ಕಾರ್ ಮೊಬೈಲ್ ಹೋಲ್ಡರು. ಸೊ ಅದು ಬಂದಿದೆ. ಬಂದಿರೋ ಕಾರಣ ಈಗ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ವ್ಲಾಗ್ನ. ಯಾಕೆಂದರೆ ಈಗ ಒಂಥರ ನೆಮ್ಮದಿ. ಸೊ ಏನಂದರೆ, ಅಲ್ಲಿ ಮೊಬೈಲ್ ಇರುತ್ತೆ, ನಮ್ಮ ಕಡೆ ಮಾತಾಡ್ಕೊಂಡು ಹೋಗ್ಬೋದು. ಮೊದಲೇನಪ್ಪ ಅಂದರೆ ಮೊಬೈಲ್ನ ಹಿಡ್ಕೋಬೇಕು, ಇಲ್ಲಿ ಗಾಡಿನೂ ನೋಡಬೇಕು, ಈ ಕಡೆ ಗೇರ್ನು ಹಾಕಬೇಕು ಅಂದರೆ ಭಾರಿ ಕಷ್ಟ ಆಗ್ತಾಯಿತ್ತು. ಸೊ ಆ ಕಷ್ಟ ಈಗಿಲ್ಲ, ಏನಾದರೂ ಈಸಿ ಮಾಡ್ಕೊಂಡಿದ್ದೀನಿ. ಸೊ ಮೊಬೈಲ್ ಹೋಲ್ಡರ್ನ ಹಾಕ್ಬಿಟ್ಟು ಈಗ ವೀಡಿಯೋ ಮಾಡ್ತಿದ್ದೀನಿ. ಫ್ರೇಮ್ಸ್ ಎಲ್ಲ ಹೇಗೆ ಬರ್ತಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನಾವು ನಮ್ಮ ಸೈಡ್ ಕಡೆ ಹೋಗ್ತಾ ಇದ್ದೀವಿ. ಕೊಡ್ಲಿಪೇಟೆ ತೋರಿಸ್ತೀನಿ ನೋಡಿ. ಇದು ನಮ್ಮ ಕೊಡ್ಲಿಪೇಟೆ ಅಂತ ಹೇಳ್ತಾರಲ್ಲ, ಸೊ ಅದೇ ಊರ ಹತ್ರ ಹೋಗ್ತಾ ಇದ್ದೀನಿ ಈಗ. ಸೊ ನಮ್ಮದು ಇಷ್ಟೇ ಬ್ಲಾಗು. ಅಲ್ಲಿ ಕಾಂಪೌಂಡ್ ಆಗ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅದನ್ನು ತೋರಿಸೋದು, ಮತ್ತು ಅಲ್ಲಿ ಕೆಲಸ ಮಾಡೋ ಹತ್ರ ಹೋಗೋ ನಮ್ಮ ಜರ್ನಿ ತೋರಿಸೋದು, ಮತ್ತು ನಮ್ದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳಂಗಾಗುತ್ತೆ. ಸೊ ಹಾಗಾಗಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ನಮ್ಗೆ ಯೂಟ್ಯೂಬಿಂದ ಇನ್ಕಮ್ ಬರೋದಕ್ಕಿಂತ ಹೆಚ್ಚಾಗಿ ನಮ್ಮದು ಯೂಟ್ಯೂಬಲ್ಲಿ ರೀಚ್ ಆಗಿ ನಮ್ಗೆ ಆರ್ಡ್ರ್ ಬಂದರೆ ಸಾಕು. ನಮ್ಗೆ ಯೂಟ್ಯೂಬಲ್ಲಿ ದುಡ್ಡಿಗಿಂತ ಆರ್ಡ್ರ್ಗಳು ಬರಬೇಕು ನಮಗೆ. ನಿಮಿಷ ನಮ್ಮ ವ್ಲಾಗ್ನ ಸ್ಟಾಪ್ ಮಾಡೋಣಕ್ಕೆ ನಮ್ಮ ಹುಡುಗ ಫೋನ್ ಮಾಡ್ತಿದ್ದೀನಿ, ಏನು ಕೇಳುವ. ಏನಿಲ್ಲ, ನಮ್ಮ ಹುಡುಗ ಪೆಟ್ರೋಲ್ ತಗೊಂಡಿದ್ದೀನಿ ಅಂತ ಹೇಳೋಕ್ಕೆ ಫೋನ್ ಮಾಡಿದ್ದ. ಸೊ ಬನ್ನಿ, ಈಗ ಇದು ನಾವು ದೊಡ್ಡಕುಂದೂರು ಹತ್ರ ಹೋಗಿ ಅಲ್ಲಿ ಹೇಳಿದೆವು. ಅಲ್ಲಿ ನಾವು ನಿಮಗೆ ಇನ್ನೊಬ್ಬರು ಗೆಸ್ಟ್ ಮೀಟ್ ಮಾಡಿಸ್ತೀವಿ. ಆ ಗೆಸ್ಟ್ ಯಾರಂತ ಕಾಯ್ತಾ ಇರಿ. ಅವರು ಇನ್ಯಾರು ಅನ್ನೋದಕ್ಕಿಂತ ಗೆಸ್ಟ್ ಕೊಡ್ತೀನಿ. ಕಣ್ಣಿಡಿದ ನಮ್ಗೆ ಗೊತ್ತಿರೋ ಫ್ರೆಂಡ್ ಸರ್ಕಲಾಗಿ ಅವ್ರು ಗೊತ್ತಿರ್ತಾರೆ. ಯಾರು ಅಂದರೆ ಅವರು ಮಹಾತ್ಮ ಗಾಂಧೀಜಿ ಅಂತ ಕರಿತಿದ್ರು ಸ್ಕೂಲಲ್ಲಿ ಅವ್ರನ್ನ ಎಲ್ಲರೂ. ಸೊ ಹಾಗಾಗಿ ನಮ್ಮ ಗಾಂಧಿ ಅಂತ ಹೇಳ್ತಾರೆ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಅವ್ರು ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ಬಂದು ನೋಡೋಣ. ಯಾರೋ ವಿಡಿಯೋ ಆಡ್ತಿದ್ದಾನ, ಎಲ್ಲ ಪಬ್ಜಿ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಹುಡುಗರು. ಮತ್ತು ಏನು ಸಮಾಚಾರ, ಎಲ್ಲ ಹೇಗಿದ್ದೀರಾ? ಸೊ ಇನ್ನೂ ಏನೇನು ಕಂಟೆಂಟ್ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೋಡುವ ಏನೇನು ಕಂಟೆಂಟ್ ಬರುತ್ತೆ, ಮುಂದೆ ಹೋಗುತ್ತೆ ಅಂತ ನೋಡ್ತಾ ಇರೋಣ. ಬನ್ನಿ, ಅಲ್ಲಿ ಸೈಟ್ ಹತ್ರ ಹೋಗಿ ಸಿಗುವ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜೀವನದಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಜೀವನ ಹೆಂಗೆ ನಡೀತಿದೆ ಅದೇ ಲೆವೆಲಲ್ಲೇ ಹೋಗುತ್ತೆ. ಈಗ ಯಾವ ಥರ ನಮ್ಮ ಅಪ್ಪ ನಡೆಸ್ಕೊಬಂದರು, ನಮ್ಮ ತಾತ ನಡೆಸ್ಕೊಬಂದರು, ಆ ಥರ ಆ ಲೆವೆಲ್ ಸೆಟ್ ಮಾಡಿದ್ರೆ ಅದೇ ಲೆವೆಲ್ಗೆ ಹೋಗುತ್ತೆ. ಅಲ್ಲಿಂದ ನಾವು ಆ ಗೆರೆ ಅನ್ನೋದಿರುತ್ತಲ್ಲ, ಆ ಗೆರೆನ ದಾಟಿ ಏನು ಗೆರೆ ಎಳಿಸ್ತಾ ಇದೆಯಾ? ಈ ಬಾರ್ಡ್ರನ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಮಾತಾಗಿರ್ಬೇಕು. ಸರಿ, ಏನ್ ವಿಷಯ? ನಮಗೆ ಮುಂದೆ ಹೋಗ್ಬೇಕು ಅಂದ್ರೆ ನಾವೇ ರಿಸ್ಕ್ ತಗೋಬೇಕು. ಸೊ ಹಾಗಾಗಿ ನಾನು ಹೇಳೋದು ಏನು ಅಂದರೆ, ಎಲ್ಲ ರಿಸ್ಕ್ ತಗೊಳ್ಳಿ. ರಿಸ್ಕ್ ಇವತ್ತು ಕಷ್ಟ ಆಗುತ್ತೆ, ಬಟ್ ಏನು ಅಂದರೆ ಇನ್ನು 5 ವರ್ಷಕ್ಕೆ ನಮ್ಮ ಲೈಫು ಸೆಟ್ಲ್ ಆಗುತ್ತೆ ರಿಸ್ಕ್ ತೊಗೊಂಡ್ರೆ. ಯಾವತ್ತು ಯಾವ ಥರ ಏಮ್ ಇಡಬೇಕು ಅಂದರೆ, ಇವತ್ತಿಂದು ನೋಡಬಾರ್ದು. ಇವತ್ತಿನ ಬೇಕಾದ್ರೆ ಉಪವಾಸ ಇದ್ರೆ ನಡೆಯುತ್ತೆ, ನಾಳೆದು ಫ್ಯೂಚರ್ದು ನೋಡಬೇಕು. ನಾನೆಲ್ಲ ಯೂತ್ಸ್ಗೂ ಹೇಳೋದು ಇಷ್ಟೇ. ನಾವು ಯೂತ್ ಆಗಿರೋದ್ರಿಂದ, ಸೊ ನಮ್ಮ ಏಜ್ ಬಂದು 25 ಇಯರ್ಸ್. ಸೊ ನಾವು ಯೂತ್ ಆಗಿರೋದ್ರಿಂದ ಯೂತ್ಗೆ ಹೇಳೋದೇ ಇಷ್ಟೇ, ರಿಸ್ಕ್ ತೊಗೊಳ್ಳಿ. ಈಗಲ್ದೆ ನೀನು ಯಾವಾಗ ತಗೊಳಕ್ಕಾಗತ್ತೆ? 35 ವರ್ಷ ಹೋದ್ಮೇಲೆ ಕೈ ಕಾಲೇ ನಡುಕ್ತಾ ಬಂದಿರುತ್ತೆ. ಯಾಕೆಂದರೆ ಇವತ್ತಿನ ಫುಡ್ಡೇ ಹಂಗಿದೆ. ಸೊ 35 ಮೇಲೆ ವರ್ಷ ಆಗಿ ವಯಸ್ಸಾದ ಮೇಲಿಂದ ಬಾಡಿದ ಶಕ್ತಿ ಇರಲ್ಲ, ಮಾಡೋಕ್ಕೆ ಮನಸ್ಸು ಇರಲ್ಲ. ಅಷ್ಟೊತ್ತಿಗೆ ಫ್ಯಾಮಿಲಿ ಅನ್ನೋದು ಗಂಟಾಗಿರುತ್ತೆ. ಸೊ ಅದಾದಮೇಲಿಂದ ನಾವು ಏನೂ ಅಚೀವ್ ಮಾಡೋಕ್ಕಾಗೋದಿಲ್ಲ. ಸೊ ನಾನೇನು ಹೇಳೋದು ಅಂದರೆ, ಜೀವನದಲ್ಲಿ ರಿಸ್ಕ್ ತಗೊಳ್ಳಿ. ಆ ರಿಸ್ಕ್ ತಗೊಂಡ್ಮೇಲೆ ಒಂದು ದಿನ ಮುಂದೆ ನೀವು ಹೋಗ್ಬಿಟ್ಟು
ನಾನು ಮಾಡಿದೆ, ನಾನು ಅವತ್ತು ರಿಸ್ಕ್ ತೊಗೊಂಡಿದ್ದಕ್ಕೆ ನಾನು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ ಅಂತ ನಿಮಗೆ ಅನಿಸುತ್ತೆ. ಯಾಕೆ ಅಂದರೆ ಇವತ್ತಿನ ಕ್ಷಣಕ್ಕೆ ಅದು ಕಷ್ಟ ಆಗ್ಬೋದು. ಸೊ ನಮಗೂ ಕಷ್ಟ ಆಗ್ತಿದೆ, ಯಾಕೆಂದರೆ ನಾವು ಏನು ಇಲ್ದೇ ಬಂದು ಒಂದೊಂದಾಗಿ ಸೆಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಲೆವೆಲ್ನ ಮತ್ತು ಫ್ಯಾಕ್ಟ್ರಿ ಸೆಟಪ್ನ ಸೆಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಹಾಗಾಗಿ ಇಷ್ಟೇ ಟೈಮ್ ತಗೊಳುತ್ತೆ. ಏನು ಒಂದೇ ದಿನ ಮಾರ್ಕೆಟು ಕೂತ್ಕೊಳ್ಳಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾರ್ಕೆಟ್ನ ಕೂರಿಸ್ಬೇಕು. ಸೊ ರಿಸ್ಕು ಈಗ ತಗೊಳ್ಳಿಲ್ಲ ಅಂದರೆ ನೆಕ್ಸ್ಟು ರಿಗ್ರೆಟ್ ಮಾಡಬೇಕಾಗುತ್ತೆ. ಸೊ ಮುಂದೆ ರಿಗ್ರೆಟ್ ಮಾಡೋದಕ್ಕಿಂತ ಈಗ ರಿಸ್ಕು ತೊಗೊಂಡು ನಾವೇನಾದ್ರು ಏನು ಸಾಧಿಸ್ಬೇಕು, ಯಾವ ಫೀಲ್ಡಲ್ಲಿ ಸಾಧಿಸ್ಬೇಕು ಅಂತ ಯೋಚನೆ ಮಾಡಿ, ಇದೇ ಫೀಲ್ಡಲ್ಲಿ ಸಾಧಿಸ್ಬೇಕು ಅಂದರೆ ಅದೇ ಫೀಲ್ಡಲ್ಲೇ ಮಾಡಬೇಕು. ಈಗ ಬಿಸ್ನೆಸ್ ಮಾಡಬೇಕು, ಜಾಬ್ ಮಾಡಬೇಕು, ಗೌರ್ಮೆಂಟ್ ಜಾಬ್ ಮಾಡಬೇಕು, ಗೌರ್ಮೆಂಟ್ ಜಾಬ್ನೇ ಮಾಡಬೇಕು. ಸೊ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಸಕ್ಸಸ್ ಆಗೋದು ಆಗ್ಬೋದು, ಬಟ್ ಲೇಟ್ ಆಗುತ್ತೆ ಸ್ವಲ್ಪ. ಆದರೆ ಏನಾದರೂ ಬ್ಯಾಕಪ್ ಇದ್ದಂಗೆ ಇರುತ್ತೆ ಪ್ಲ್ಯಾನು. ಇದಾಗಲಿಲ್ಲ ಅದಾಗುತ್ತೆ, ಅದಾಗಲಿಲ್ಲ ಇದಾಗುತ್ತೆ ಅಂತ. ಬಟ್ ಒಂದೇ ಮಾಡಬೇಕು ಅಂತ ಇದ್ದರೆ ಒಂದನೇ ಮಾಡಬೇಕು. ಸೊ ರಿಸ್ಕು ತೊಗೊಳೋದ್ರಿಂದ ಏನೂ ಆಗೋದಿಲ್ಲ, ಸ್ವಲ್ಪ ಟೆನ್ಷನ್ ಆಗುತ್ತೆ ಜೀವನ ಅಷ್ಟೇ. ತಲೆನೋವು ಬರುತ್ತೆ, ಎಲ್ಲರ ಕೈಲೂ ಬಯಸ್ಕೊಂಡು ಯಾಕಪ್ಪ ನಾನು ರಿಸ್ಕ್ ತೊಗೊಂಡೆ ಅಂತ ಸುಮಾರು ಸರಿ ಅನಿಸುತ್ತೆ. ನಮಗೆ ಅನಿಸಿದೆ, ನನಗೂ ಎಷ್ಟೋ ಸರಿ ಯಾಕೆ ಬೇಕಿತ್ತು ಸುಮ್ಮನೆ ಜಾಬ್ಗೆ ಹೋಗಿದ್ರೆ ಹಿಂದೆಗಿರ್ಬೋದಲ್ಲ ಅಂತ ಅನಿಸುತ್ತೆ. ನೋಡಿ, ಇದು ನಮ್ಮ ಕಾಂಪೌಂಡು ಕಡೆ ತೋರಿಸ್ತೀನಿ ನೋಡಿ. ಇವೆಲ್ಲ ನಾವೇ ಹಾಕಿರೋ ಕಾಂಪೌಂಡು. ಎಷ್ಟೂರು ಅಂತ ಬಂದೀವಿ ಊರು, ಇದೆಲ್ಲ ನಾವೇ ಹಾಕಿರೋದು ಕಾಂಪೌಂಡು. ಆ ಕಡೆ ಸೈಡು ಇನ್ನೊಂದಿತ್ತು, ಬರ್ಬೇಕಾದ್ರೆ ತೋರಿಸುವ ಅದನ್ನು ತೋರ್ಸೋಣ ಅಂತ ಮಾತು ನಿಲ್ಲಿಸ್ದೆ ಅಷ್ಟೇ. ಸೊ ರಿಸ್ಕು ತೊಗೊಂಡ್ರೆ ಆರಾಮಾಗಿ 5 ವರ್ಷ ಕಷ್ಟಪಟ್ಟರೆ ಸಾಕು, ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಬಿಸ್ನೆಸ್ ಮಾಡೋ ಆಸಕ್ತಿ ಇದ್ದರೆ, ಏನು ಬಿಸ್ನೆಸ್ ಮಾಡ್ತೀರಾ ಅಂತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಮಗೂ ನಮ್ಮ ಹತ್ರ ಇರೋ ಐಡಿಯಾಸ್ನ ನಾವು ನಿಮಗೆ ಹೇಳ್ಕೊಡ್ತೀವಿ, ಈ ಥರ ಮಾಡಿ ಅಂತ. ನಾನು ಸುಮಾರು ಬಿಸ್ನೆಸ್ ಐಡಿಯಾ ಇದೆ, ಬಟ್ ಒಬ್ಬನೇ ಎಲ್ಲನೂ ಮಾಡೋಕ್ಕಾಗಲ್ಲ. ಯಾರಿಗಾದ್ರು ಬಿಸ್ನೆಸ್ ಇಂಟ್ರೆಸ್ಟ್ ಇದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಯಲ್ಲಿ ಮಾಡೋದಿದ್ರು, ಜೆನ್ಯೂನಾಗಿ ಮಾಡೋದಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಜೆನ್ಯೂನಾಗಿ ಇಲ್ಲಪ್ಪ ನಾನು ಮಾಡಬೇಕು, ನನ್ನ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ಬಿಸ್ನೆಸ್ಸಲ್ಲೇ ಏನಾದ್ರು ಮಾಡಬೇಕು ಅನ್ನೋದಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಬೇಜಾನ ಐಡಿಯಾ ಇದ್ದಾವೆ ನಮ್ಮ ಹತ್ರ. ಆ ಐಡಿಯಾದಲ್ಲಿ ನಿಮಗೊಂದು ಐಡಿಯಾ ಕೊಡ್ತೀವಿ, ನೀವು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ನಿಮ್ಮ ಐಡಿಯಾನ ನಮ್ಗೆ ಹೇಳಿದ್ರು ನಾವು ಇನ್ನೇನಾದ್ರು ಈ ಐಡಿಯಾಸ್ ಇದ್ದರೆ ಹಿಂಗೆ ಮಾಡ್ಬೋದು ಅಂತ ಹೇಳ್ತೀವಿ. ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ನಾವು ಡೈರೆಕ್ಟಾಗಿ ಹೇಳ್ತೀವಿ. ಸೊ ಅದಕ್ಕೇನು ತಲೆ ಕೆಡಿಸ್ಕೊಳಂಗಿಲ್ಲ. ನನ್ನ ಹತ್ರ ಇನ್ನೊಂದು 2-3 ದೊಡ್ಡ ಐಡಿಯಾ ಇದೆ, ಬಟ್ ಅದನ್ನು ಮಾಡೋಕ್ಕೆ ಟೀಮ್ ಬೇಕು. ಸೊ ಆ ಟೀಮ್ಗೆ ಹುಡುಕಾಡ್ತಿದ್ದೀವಿ, ಟೀಮ್ ಸಿಕ್ಕಿಲ್ಲ ನಮಗೆ, ಟೀಮ್ ಇಲ್ಲ. ನಾವು ಒನ್ ಮ್ಯಾನ್ ಆರ್ಮಿ ಥರ ಆಗ್ಬಿಟ್ಟೈತೆ ಕತೆ. ಹೇಗಾಗ್ಬಿಟ್ಟೈತೆ ಅಂದರೆ ಯಾರನ್ನು ಕೇಳಿದ್ರು ತಡೀದೊಂದು ವರ್ಷ ಜಾಬ್ ಮಾಡ್ಕೊಬಿಡ್ತೀನಿ, ಮುಂದಿನ ವರ್ಷದಿಂದ ನೋಡೋಣ, ಆಚೆ ವರ್ಷದಿಂದ ನೋಡೋಣ, ಇದನ್ನು ಹೇಳೋದೇ ಆಗೋಯ್ತು ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಬನ್ನಿ ಯಾರು ಜಾಬ್ ಮಾಡೋಣ, ಅಲ್ಲ ಬಿಸ್ನೆಸ್ ಮಾಡೋಣ ಅಂದರೆ ಇಲ್ಲ, ಜಾಬ್ ಮಾಡಿಬಿಡ್ತೀವಿ ಇದೊಂದು ವರ್ಷ, ಆಮೇಲೆ ಏನಾದ್ರು ಮಾಡ್ತೀವಿ ಅಂತಾರೆ. ಇನ್ನು ಕೆಲವರು ನನಗೆ ಈ ಬಿಸ್ನೆಸ್ಸು ಇಂಟ್ರೆಸ್ಟ್ ಇಲ್ಲ, ನಾನು ಇನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಐಡಿಯಾ ಮಾಡ್ತಾರೆ. ಸೊ ನಾನು ಹೇಳೋದು ಏನು ಅಂದರೆ, ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ನ ಮಾಡಿ, ಸೊ 1 ರೂಪಾಯಿ ದುಡ್ಡು ಉಳಿದ್ರು ನಾನು 1 ಕೋಟಿ ಜನಕ್ಕೆ ಪ್ರಾಡಕ್ಟ್ನ ಡೈಲಿ ಕಳಿಸ್ತೀನಿ. ಅಂದರು 1 ಕೋಟಿ 1 ಲಕ್ಷ ಇಟ್ಕೊಂಡ್ರು ಬೇಡ, 10,000 ಇಟ್ಕೊಂಡ್ರು 10,000 ಜನಕ್ಕೆ ನನ್ನ ಪ್ರಾಡಕ್ಟು ಡೈಲಿ ಹೋಗಬೇಕು. ಸೊ ಅಲ್ಲಿ ನಮ್ಗೆ 1 ರೂಪಾಯಿ ಮಾರ್ಜಿನ್ ಸಿಕ್ಕರೂ ಸಾಕು. 10 ರೂಪಾಯಿ 5 ರೂಪಾಯಿ ಅವೆಲ್ಲ ಬೇಡ, 1 ರೂಪಾಯಿ ಮಾರ್ಜಿನ್ ಎಲ್ಲ ಕಳೆದು 1 ರೂಪಾಯಿ ಸಿಕ್ಕಿದ್ರು ಡೈಲಿ 10,000 ರೂಪಾಯಿ ಸಿಗುತ್ತೆ. ಅದು ಹೋಗ್ತಾ ತಾನಾಗೇ ಸ್ಕೇಲಪ್ ಆಗುತ್ತೆ ಆ ಬಿಸ್ನೆಸ್ಸು. ಸೊ ಹಾಗಾಗಿ ಆ ಥರ ಬಿಸ್ನೆಸ್ನ ಚೂಸ್ ಮಾಡಿ ಲಾರ್ಜ್ ಸ್ಕೇಲಲ್ಲಿ, ಫಸ್ಟು ಸಣ್ಣದಿದ್ರೂ ಪರವಾಗಿಲ್ಲ, ಬಟ್ ಆ ಬಿಸ್ನೆಸ್ಗೆ ಫ್ಯೂಚರ್ ಇರಬೇಕು, ಆ ಬಿಸ್ನೆಸ್ನ ಸ್ಕೇಲಪ್ ಮಾಡೋ ಥರ ಇರಬೇಕು. ಸೊ ಆ ಥರ ಬಿಸ್ನೆಸ್ಸ ಹುಡುಕೊಡಿ. ಯಾರು ಜೆನ್ಯೂನಾಗಿ ನಾವು ಮಾಡ್ತೀವಿ ಏನಾರು ಇದ್ದರೆ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ನಾವು ಇನ್ನೊಂದು 6 ತಿಂಗಳು ವರ್ಷ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಸೊ ಆ ಟೈಮಲ್ಲಿ ಮಾಡ್ಬೋದು. ನಾನು ಈಗಲಿಂದಲೇ ಸ್ಟಾರ್ಟ್ ಮಾಡಬೇಕು, ಯಾಕೆಂದರೆ ರಿಸರ್ಚ್ ಮಾಡಿ ನಮಗೊಂದು ಐಡಿಯಾ ಬಿಲ್ಡಪ್ ಆಗುತ್ತೆ. ಆ ಐಡಿಯಾದಿಂದ ನಾವು ಏನಪ್ಪ ಅಂದರೆ, ಆ ಐಡಿಯಾದಿಂದ ಇನ್ನೊಂದು ಐಡಿಯಾ ಬರುತ್ತೆ. ಆ ಐಡಿಯಾನ ಇನ್ನೊಂದು ಸರಿ ಈ ವಾಶ್ ಮಾಡಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಬರುತ್ತಲ್ಲ, ಅದೇ ಥರ ಇದನ್ನು ಕೂಡ ಇವತ್ತೊಂದು ಸ್ಟೆಪ್ ಹೋಗಿರ್ತೀವಿ, ನಾಳೆ ಇನ್ನೊಂದು ಐಡಿಯಾ ಬರುತ್ತೆ, ಅದ್ರ ಮೇಲ್ಗಡೆ ಹೆಂಗೆ ಮಾಡ್ಬೋದು ಅಂತ. ನಿಮ್ಮ ಮೈಂಡು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನಂದರೆ ಇದನ್ನು ಈ ಥರ ಮಾಡಿದ್ರೆ ಅಂತ ಇವತ್ತು ಹೇಳಿದರೆ, ನಾಳೆ ಇದನ್ನು ಹಿಂಗೂ ಮಾಡ್ಬೋದು ಅಂತ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಲ್ಲಿ ತನಕ ನಿಮ್ಮ ಮೈಂಡಿಗೆ ಕೆಲಸ ಕೊಡಿ. ಸೊ
ನಿಮ್ಮೊಬ್ಬರಿಗೆ ಬೇಜಾರಾದ್ರೂ ಅಂದರೆ ನಾವು ಹಿಂದಿನ ಮಾತಾಡಿ ಅಭ್ಯಾಸಾಗಿ ಮತ್ಲಬ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಿಮಗೇನಾದ್ರೂ ಈಗ ಈ ಬಿಸ್ನೆಸ್ ಮಾಡಬೇಕಪ್ಪ, ಇದಿಲ್ಲ ಅದಿಲ್ಲ, ನಾವು ಸಪೋರ್ಟ್ ಮಾಡೋರಿಲ್ಲ ಅಂದ್ರೂ ಏನು ಬೇಜಾರು ಏನು ಮಾಡ್ಕೊಳಂಗಿಲ್ಲ. ಇನಿಷಿಯಲ್ ಸ್ಟೇಜಲ್ಲಿ ಯಾರಿಗೂ ಸಪೋರ್ಟ್ ಮಾಡಲ್ಲ. ನೋಡಿ, ಇದು ನಾವೇ ಕಾಂಪೌಂಡ್ ಹಾಕ್ತಿರೋದು, ಬಲ್ದ ಕಡೆ ಕಾಣಿಸಿದ್ದು ಹಾಕಿದ್ದು. ಇದು ಬಾಳೆಕೆರೆ ಅಂತ ಊರು. ಇಲ್ಲಿಂದ ಇನ್ನೊಂದು ಕಾಂಪೌಂಡ್ ಸಿಗುತ್ತೆ. ಸೊ ರಿಸ್ಕ್ ತೊಗೊಳ್ಳಿ, ಈಗಲೇ ರಿಸ್ಕ್ ತೊಗೊಳ್ಳಿ. ಯಾರ್ಯಾರು 20 ಆ್ಯಂಡ್ 20+ ಈ ವಿಡಿಯೋ ನೋಡ್ತಾ ಇದ್ದೀರಾ, 25 ಬಿಲೋ ನೋಡ್ತಾ ಇದ್ದೀರಾ, ಅವ್ರಿಗೆ ನಾನು ಮೈನ್ ಟಾರ್ಗೆಟಾಗಿ ಹೇಳ್ತಾ ಇರೋದು, ನೀವೇ ಮೈನ್ ಇನಿಷಿಯೇಟ್ ತಗೋಬೇಕಾಗಿರೋದು. 25 ಮೇಲೂ ಹೋಗಿರೋರು ಆಲ್ರೆಡಿ ಮದುವೆ ಆಗೋ ಲೆಕ್ಕಾಚಾರದಲ್ಲಿ ಇರ್ತಾರೆ, 25ಇಂದ 30 ಇಯರ್ಸ್ ತನಕ. ಸೊ ಅಪ್ ಟು 25 ಏನಿದ್ದೀರಾ, 1 ವರ್ಷ ಆಚೆ ಈಚೆ, ಇದು ನಾವೇ ಹಾಕಿರೋ ಕಾಂಪೌಂಡು. ಸೊ ಏನಂದರೆ ರಿಸ್ಕ್ ತಗೊಳ್ಳಿ, ಆರಾಮಾಗಿ ಜೀವನ ಮಾಡ್ಬೋದು. ಜಾಬ್ ಮಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಹೋಗ್ಬೇಕು, ಸಂಜೆ ಬರಬೇಕು, ಬೆಳಗ್ಗೆ ಹೋಗ್ಬೇಕು, ಸಂಜೆ ಬರಬೇಕು. ಬಿಸ್ನೆಸ್ ಮಾಡಿ. ಬಿಸ್ನೆಸ್ ಏನು ಎಲ್ಲರೂ ಒಂದೇ ಬಿಸ್ನೆಸ್ ಮಾಡಿದ್ರೆ ಏನು ತಲೆನೋವಿಲ್ಲ, ಅಷ್ಟು ಜನ ಇದ್ದಾರೆ ತಗೊಳ್ಳೋದು. ಈಗ ನಾನೊಂದು ಬಿಸ್ನೆಸ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಒಂದು ತರಕಾರಿ ಮಾಡ್ತೀನಿ ಅಂದರೆ ತರಕಾರಿ ಸಪ್ಲೈ ಮಾಡೋಕ್ಕೆ ಹೋಗಬೇಕು, ಅದು ಒಂದು ಬಿಸ್ನೆಸ್. ಆ ತರಕಾರಿನ ತಗೊಂಡು ಬಂದು ಕೊಡೋಕ್ಕೆ ಹೋಗಬೇಕು, ಅದು ಒಂದು ಟ್ರಾನ್ಸ್ಪೋರ್ಟ್. ಆ ಟ್ರಾನ್ಸ್ಪೋರ್ಟ್ ಒಂದು ಬಿಸ್ನೆಸ್ಸು. ಆ ತರಕಾರಿನ ಬೆಳೆಸೋಕ್ಕೆ ಗೊಬ್ಬರ ಬೇಕು, ಆ ಗೊಬ್ಬರದೊಂದು ಬಿಸ್ನೆಸ್ಸು. ಇದೇ ಥರ ಹೇಳ್ದವ್ರು 1000 ಬರುತ್ತೆ. ಸೊ ಹಾಗಾಗಿ ನಿಮ್ದು ಯಾವ ಐಡಿಯಾಸ್ ಇದೆ, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಆ ಬಿಸ್ನೆಸ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಾದ್ರು ಐಡಿಯಾಸ್ ನಿಮಗೆ ಅದ್ರ ಮೇಲೆ ಐಡಿಯಾಸ್ ಬೇಕು ಅಂದರೆ, ನಮ್ದು ಏನಂದರೆ ಯಾವಾಗಲೂ ಅದೇ ಬಗ್ಗೆನೇ ಥಿಂಕ್ ಮಾಡೋದ್ರಿಂದ ನನ್ನ ಮೈಂಡಿಗೆ ಸುಮಾರು ಐಡಿಯಾಸ್ ಬರ್ತಾ ಇರುತ್ತೆ, ಈ ಥರ ಮಾಡ್ಬೋದು ಅಂತ. ಬಟ್ ಏನು ಮಾಡೋದು, ಬಡ್ಜೆಟ್ ಕಮ್ಮಿ ಇದೆ ನಮಗೆ ಎಲ್ಲ ಬಿಸ್ನೆಸ್ ಮಾಡೋಕ್ಕೆ. ಫೈನಾನ್ಷಿಯಲಿ ವೀಕ್ ಇರೋದ್ರಿಂದ ಸ್ವಲ್ಪ ಬಡ್ಜೆಟ್ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಟೀಮ್ ವರ್ಕ್ ಬೇಕು, ಮತ್ತು ಮ್ಯಾನೇಜರ್ಗೆ ಇರಬೇಕು, ಅವರೆಲ್ಲ ಸಂಬಳ ಕೊಡಬೇಕು. ನಾವು ಆಲ್ರೆಡಿ ಇವ್ರಿಗೆ ಕೊಡ್ತಾ ಇರೋದೇ ನಮಗೆ ಕಷ್ಟ ಆಗ್ಬಿಟ್ಟಿತ್ತು ಒಂದು ಟೈಮಲ್ಲಿ. ಇಬ್ಬರು ಡ್ರೈವರಿಗೆ ಸಂಬಳ ಕೊಟ್ಕೊಂಡು, ಆಗ ಹುಡುಗರುಗಳಿಗೆ ಸಂಬಳ ಕೊಟ್ಕೊಂಡು, ಗಾಡಿ EMI ಕಟ್ಕೊಂಡು, ಲೋನ್ ಕಟ್ಕೊಂಡು ಹೋಗೋದೇ ಒಂದೊಂದು ಟೈಮ್ ಕಷ್ಟ ಆಗ್ಬಿಡುತ್ತೆ, ಒಂದೊಂದು ಟೈಮ್ ಮಾಡಿಲ್ಲ ಅಂದರೆ. ಸೊ ಯಾವ ಥರ ಬಿಸ್ನೆಸ್ ಮಾಡ್ಬೇಕು ಅಂದರೆ, ನಮ್ಮ ಹತ್ರ ಬಂದು ಪ್ರಾಡಕ್ಟ್ನ ದುಡ್ಡು ಕೊಟ್ಟು ತಗೊಂಡು ಆಚೆಗೆ ಹೋಗ್ಬೇಕು ಕಸ್ಟಮರ್. ಆ ಥರದನ್ನ ಬಿಸ್ನೆಸ್ನ ನೀವು ಚೂಸ್ ಮಾಡಬೇಕು. ಈ ನಮ್ಮ ಕಾಂಪೌಂಡ್ ಬಿಸ್ನೆಸ್ ಮತ್ತು ಬೇರೆ ಥರದ ಬಿಸ್ನೆಸ್ ಇದಾವಲ್ಲ, ಸರ್ವಿಸ್ ಕೊಡುವಂಥದ್ದು, ಅದು ಸ್ವಲ್ಪ ಕಷ್ಟ. ಯಾಕೆಂದರೆ ಕೆಲವು ಜನ ಒಳ್ಳೆ ಜನ ಇರ್ತಾರೆ, ಕೆಲವರಂತೂ ಸಖತ್ತು ಕೆಟ್ಟ ಜನನೇ ಇರ್ತಾರೆ. ಸೊ ಹಾಗಾಗಿ ಏನಂದರೆ, ನಮ್ಮ ಹತ್ರನೇ ಬಂದು ದುಡ್ಡು ಕೊಟ್ಟು ತಗೊಂಡವ್ರೆ, ₹1 ಮಾರ್ಜಿನ್ ಕಡಿಮೆ ಉಳಿದ್ರೂ ಅವತ್ತಿಂದು ಮುಗಿದೋಗುತ್ತೆ ಕೆಲಸ. ಸೊ ಮಾರ್ಜಿನ್ನು ಜಾಸ್ತಿ ಬೇಕು ಅಂದ್ಬಿಟ್ಟು ಈಗ ಕಷ್ಟ ರಿಸ್ಕ್ ತಗೊಂಡು ಮೋಸ ಮಾಡಿ ಮೋಸನ ಅನುಭವಿಸ್ಬೇಕು. ನಾವೊಂದು ಸಖತ್ತು ಅನುಭವಿಸಾಗಿದೆ, ಈಗಂತೂ ಬುದ್ಧಿ ಬಂದೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾವು ಯಾರಿಗೂ ಕಡನೂ ಕೊಡೋಲ್ಲ, ನಾಳೆ ಅಂದರೆ ನಾವು ಅವ್ರ ತಲೆನೂ ಕೇಳಿಸ್ಕೊಳ್ಳಲ್ಲ, ಆ ಥರ ವ್ಯವಹಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಫಸ್ಟ್ ಎಲ್ಲ ನಮಗೂ ಬಿಡ್ತು ಹೊರ್ತಾ, ನಮಗೂ ಫೈನಾನ್ಷಿಯಲಿನೂ ಬಿತ್ತು, ಮೆಂಟಲಿನೂ ಬಿತ್ತು, ಎಲ್ಲ ಥರನೂ ಆಗೋಯ್ತು ನಮಗೂ. ಯಾವ ಥರ ಅಂದರೆ, ಒಂದು ಟೈಮ್ ಇದೇ ಬಿಸ್ನೆಸ್ಸಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಟೈಮ್ ಝೀರೋಗೆ ಹೋಗಿ ಝೀರೋದಿಂದ ಮತ್ತೆ ಬಿಲ್ಡಪ್ ಮಾಡ್ಕೊಬಂದಿರೋದು. ಇದು ಮತ್ತೆ ಬಿಲ್ಡಪ್ ಮಾಡ್ಕೊಬಂದು, ಸೊ ಮತ್ತೆ ಇನ್ನೊಂದು ಫ್ಯಾಕ್ಟ್ರಿ ಮಾಡಿದಾಗ ಅದರಲ್ಲಿರೋ ಬಂಡವಾಳ ತೆಗ್ದು ಈ ಕಡೆಗೆ ಹಾಕಿ ನಾನು, ಆಮೇಲೆ ಬಂಡವಾಳ ಎಲ್ಲ ಹಾಕಾದ್ಮೇಲೆ ಬಂಡವಾಳ ಎಲ್ಲ ಖಾಲಿಯಾಗೋಯ್ತು. ಅಷ್ಟೊತ್ತಿಗೆ ಮತ್ತೆ ಝೀರೋದಿಂದ ಮತ್ತೆ ಮೇಲೆ ಎದ್ಬಿಟ್ಟು ಬಂದಿರೋದು. 2 ಸರಿ ಝೀರೋದಿಂದ ಮೇಲೆ ಎದ್ದಿದ್ದೀವಿ. ಸೊ ಹಾಗನ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡೇನು ಮಾಡೋಕ್ಕಾಗಿಲ್ಲ, ಬರೀ ರೊಟೇಷನ್ ಆಗ್ತಾಯಿದೆ ಅಷ್ಟೇ, ಏನೂ ಮಾಡೋಂಗಿಲ್ಲ. ಇನಿಷಿಯಲ್ ಸ್ಟೇಜಸ್ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷದ ತನಕನೂ ಕೆಲವು ಬಿಸ್ನೆಸ್ ಕೆಚ್ಕೊಳ್ಳಲ್ಲ. ಸೊ ಹಾಗಾಗಿ ಏನಂದರೆ, ರೊಟೇಷನ್ ಆದರೂ ಆಗಬೇಕು ನೆಮ್ಮದಿಯಾಗಿ, ತಲೆ ಕೆಡಿಸ್ಕೊಳ್ದಂಗೆ, ತಲೆನೋವು ಇಲ್ದಂಗೆ, ತಲೆ ಬಿಸಿ ಇಲ್ದಂಗೆ ರೊಟೇಷನ್ ಆದರೂ ಆಗಿ ಎಲ್ಲ ಮೇಂಟೈನ್ ಆಗಿ, ಹುಡುಗರು ಸಂಬಳ, ಗಾಡಿದು ಏನಿದೆ EMI ಅದು, ಮತ್ತು ನಮ್ಮ ಖರ್ಚು ಏನಿದೆ, ನಾವು ಓಡಾಡೋದಕ್ಕೆ ನಮ್ಮದು ಲೇಬರ್ ಚಾರ್ಜ್ ಅರ್ಧ ಸಂಬಳನಾದರೂ, ಕನಿಷ್ಠ ಡೈಲಿ ₹300 ಸಂಬಳನಾದರೂ ನಮಗೆ ತಗೊಂಡ್ರು 9,000 ಸಂಬಳನಾದ್ರು ಖರ್ಚಿಗಾದರೂ ಬಂದರೂ ಸಾಕು ನಮಗೆ. ನಾನಂತೂ ಅದನ್ನೇ ಈಗ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರೋದು. ಏನು ಅಂದರೆ, ಬರೀ ರೊಟೇಷನ್, ಹುಡುಗರಿಗೆ ಕೆಲಸ ಆಗಬೇಕು, ಸ್ಟಾಕ್ ಬಿಡಬೇಕು, ಇನ್ನು ನಮಗೆ ಖರ್ಚಿಗೆ ಆಗಬೇಕು, ಇನ್ನು ಡ್ರೈವರ್ಗಳಿಗೆ ಸಂಬಳ ಕೊಡಬೇಕು, ಹುಡುಗರಿಗೆ ಸಂಬಳ ಕೊಡಬೇಕು, ಗಾಡಿ EMIಗಳನ್ನು ಕಟ್ಟಬೇಕು, ಯಾವುದೂ ತೊಂದರೆ ಇಲ್ಲ. ಅಷ್ಟಾದರೆ ಸಾಕು ಅಂತ ನಾವು ಈ ಕೆಲಸ ಮಾಡಿದ್ರೆ, ನಾನು ಇನ್ನೂ 1 ವರ್ಷ 2 ವರ್ಷ ನಾವು ಇದೇ ಥರನೇ ಕೆಲಸ ಮಾಡ್ಬೇಕು. ಏಕೆಂದರೆ ನಾನು ಇನ್ನೂ ಸುಮಾರು ಮೌಲ್ಡ್ಗಳು ತರೋದು, ಮಿಷಿನರೀಸ್ ತರೋದು, ಇನ್ನೂ ಸುಮಾರು ಬೇಜಾನ್ ಐಟಮ್ ಇದೆ. ಇದು ಕಾಂಕ್ರೀಟ್ ಪ್ರಾಡಕ್ಟಲ್ಲಿ ಸಖತ್ ಐಟಮ್ ಇದೆ. ಸೊ ಅದೆಲ್ಲನೂ ಮಾಡಬೇಕು ಅಂದರೆ ಇನ್ನೂ ನನಗೆ ಎಲ್ಲ ಇಲ್ಲಿಲ್ಲೇ ತಗೊಂಡು
ತಗೊಂಡು ತಿರುಗಿಸಿ ಬಂಡವಾಳ ಹಾಕಬೇಕು ಅಂದರೆ ಸೊ ನಮಗೆ ಇನ್ನೂ 1 ವರ್ಷ 1.5 ವರ್ಷ 2 ವರ್ಷ ತನಕ ಬೇಕು ನನಗೆ ಟೈಮು. ಏಕೆಂದರೆ ನಾನು ಬ್ಯಾಂಕ್ ಲೋನ್ ಏನು ಹಾಕ್ಸಿಲ್ಲ, ಇಲ್ಲಿ ಅವ್ರವ್ರ ಹತ್ರ ಸಾಲ ಇಸ್ಕೊಂಡಿದ್ದೀವಿ, ಬಟ್ ಬ್ಯಾಂಕ್ ಲೋನ್ ಹಾಕ್ಸಿಲ್ಲ ನಾನು. ಏಕೆಂದರೆ ಬ್ಯಾಂಕ್ ಲೋನ್ ಹಾಕಿದ್ರೆ ಅದೊಂದು EMI ಕೂತ್ಕೊಡುತ್ತೆ, ಆ EMI ಕೂತ್ರೆ ಮತ್ತೆ ಇದಾಗುತ್ತೆ ಅಂತ ಹಾಕ್ಸಕ್ಕೆ ಹೋಗಿಲ್ಲ. ಮತ್ತು ಈ ಸಬ್ಸಿಡಿಗಳು ಸೆಂಟ್ರಲ್ ಗೌರ್ಮೆಂಟ್ PMEGP ಬರುತ್ತಲ್ಲ, ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಫಂಡು, ಅದನ್ನು ಮಾಡಿಲ್ಲ. ಸೊ ಬೇರೆ ಯಾವುದನ್ನೂ ತಗೊಂಡಿಲ್ಲ ಲೋನ್ನ ನಾವು, ಏಕೆಂದರೆ ಸುಮ್ಮನೆ ರಿಸ್ಕ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಸುಮ್ಮನಿದ್ದೀವಿ ನಾವು. ಮತ್ತೆ ಬರೀ ಕೈಯಲ್ಲಿ ಸಾಲ ಮಾಡಿರೋದ್ರಿಂದ ಅದೇ ಸಾಲದಿಂದ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಬನ್ನಿ ನೋಡುವ ಈಗ ಹೇಗಿದೆ ಅಂತ. ನಾವು ಬಂದ್ವಿ ದೊಡ್ಕೊಂಡವ್ರಿಗೆ, ಮತ್ತೆ ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ.